ಎಸ್ಎಸ್ಎಲ್ಸಿ ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಕಿಡಿಗೇಡಿಗಳು ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಲು ಮುಂದಾಗ್ತಿದ್ದಾರೆ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರದ ಬೆನ್ನಲ್ಲೇ ಕೆಲ ಕಿಡಿಗೇಡಿಗಳು ಲಾಕ್ ಆಗಿದ್ದಾರೆ. ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್. ಟಿವಿ9 ವರದಿ ಇಂಪ್ಯಾಕ್ಟ್, ಕಿಡಿಗೇಡಿಗಳು ಲಾಕ್. ಎಸ್ಎಲ್ಸಿ ಪಿಯುಸಿ ಫೈನಲ್ ಪರೀಕ್ಷೆ ಹತ್ತಿರ ಬರ್ತಿದ್ದಂತೆ ಕಿಡಿಗೇಡಿಗಳು ಬಾಲ ಬಿಚ್ಚಿದ್ದಾರೆ. ಕಳೆದ ವಾರ ನಡೆದ ರಾಜ್ಯ ಮಟ್ಟದ ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಇಂಗ್ಲಿಷ್, ಹಿಂದಿ, ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಲಾಗಿತ್ತು. ಈ ಬಗ್ಗೆ ಟಿವಿ9 ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ 6 ಕಿಡಿಗೇಡಿ ಶಿಕ್ಷಕರು ಸೇರಿ 8 ಜನರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಟಿವಿ9 ವರದಿ ಬಳಿಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪೊಲೀಸ್ ಇಲಾಖೆಗೆ ದೂರು ನೀಡಿತ್ತು. ತನಿಖೆಗಿಳಿದ ಪೊಲೀಸರು ತುಮಕೂರಿನ ಮುಖ್ಯೋಪಾಧ್ಯಾಯ ಗಿರೀಶ್ ವಿಡಿ, ರಾಮನಗರದ ಸಹಶಿಕ್ಷಕ ಅಮ್ಜದ್ ಖಾನ್, ಕಲಬುರಗಿಯ ಶಾಹಿದಾ ಬೇಗಂ, ಫಾಹಿಮಿದಾ, ಮೊಹಮ್ಮದ್ ಸಿರಾಜುದ್ದೀನ್, ಫರ್ಜಾನಾ ಬೇಗಂನನ್ನ ಬಂಧಿಸಿದ್ದಾರೆ. ಜೊತೆಗೆ ಇವರಿಗೆ ಸಾಥ್ ಕೊಟ್ಟ ವಿದ್ಯಾರ್ಥಿಗಳ ವಿಚಾರಣೆಯೂ ನಡೀತಿದೆ. ಇದು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿ ನಮ್ಮವರು ಕೆಲವು ಮಾಹಿತಿದ ಆಧಾರ ಮೇಲೆ ಕೆಲವು ಅರೆಸ್ಟ್ ಮಾಡಿದ್ದಾರೆ. ಕ್ವೆಶ್ಚನ್ ಮಾಡಬೇಕು ಮತ್ತು ಅವ್ರದ್ದು ಏನು ಪಾತ್ರ ಇದೆ ಅದ್ರ ಬಗ್ಗೆ ಏನು ಡಿಟೇಲ್ ಏನು ರೋಲ್ ಇದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದರ ಬೆನ್ನಲ್ಲೇ ದ್ವಿತೀಯ ಪಿಯುಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಯು ಸೋರಿಕೆಯಾಗಿತ್ತು. ಈ ಬಗ್ಗೆಯೂ ಪೊಲೀಸ್ ತನಿಖೆಯಾಗ್ತಿದೆ. ಕೆಎಸ್ಇಎಬಿ ತಯಾರು ಮಾಡಿದ ಪ್ರಶ್ನೆ ಪತ್ರಿಕೆಯ ರೀತಿಯೇ ನಕಲಿ ಪ್ರಶ್ನೆ ಪತ್ರಿಕೆ ತಯಾರಿಸಿ ಕಿಡಿಗೇಡಿಗಳು ವೈರಲ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಮುಂದಿನ ಪರೀಕ್ಷೆಗಳಿಗೂ ಸಹ ಬಂದು ಈ ಹಿಂದೆ ಮಾಡಿದ್ದಕ್ಕಿಂತ ಬಂದು ಕಠಿಣ ಕ್ರಮಗಳು ಕೈಗೊಳ್ತಾ ಇದ್ದೀವಿ. ಸೊ ದ್ಯಾಟ್ ಈ ರೀತಿ ಘಟನೆಗಳು ಮುಂದೆ ಆಗದೇ ಇರುವುದಕ್ಕೆ ಎಲ್ಲ ರೀತಿಯಾದ ಮುಂಜಾಗ್ರತಾ ಕ್ರಮಗಳು ಇಲಾಖೆ ವತಿಯಿಂದ ನಡೆಸ್ತಾ ಇದ್ದಾರೆ. ಸುರಕ್ಷತೆ ಕ್ರಮಗಳು ನಾವು ಕೈಗೊಳ್ತೀವಿ. ಒಟ್ನಲ್ಲಿ ಶಿಕ್ಷಣ ಇಲಾಖೆಯ ವೈಫಲ್ಯಗಳನ್ನೇ ಬಂಡವಾಳ ಮಾಡಿಕೊಂಡಿರುವ ಖದೀಮರಿಗೆ ಬಿಸಿ ಮುಟ್ಟಿಸೋಕೆ ಪೊಲೀಸರು ಸಜ್ಜಾಗಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನ್ನಲ್ಲಿ. ಬೆಂಗಳೂರಿನಲ್ಲಿ ಅಸುರಕ್ಷಿತ ಪಿಜಿಗಳ ವಿರುದ್ಧ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಜಯನಗರ, ಬಿಟಿಎಂ ಲೇಔಟ್, ಬೊಮ್ಮನಹಳ್ಳಿಯಲ್ಲಿ ದಾಳಿ ಮಾಡಿ 66 ಪಿಜಿಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಈ ಪೈಕಿ ನ್ಯೂನತೆ ಕಂಡುಬಂದ 10 ಪಿಜಿಗಳಿಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. 7 ದಿನಗಳ ಒಳಗಾಗಿ ನ್ಯೂನತೆ ಸರಿಪಡಿಸಿಕೊಳ್ಳಲು ಗಡುವು ನೀಡಿದ್ದಾರೆ. ಉಳಿದ ಪಿಜಿಗಳಿಂದ 22,500 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ರಾಜಾಜಿನಗರದಲ್ಲಿ ಸುಜಾತಾ ಟಾಕೀಸ್ ಬಳಿಯ ಅಂಡರ್ ಪಾಸ್ ಬಳಿ ಅವೈಜ್ಞಾನಿಕ ರಸ್ತೆ ಡಾಂಬರೀಕರಣ ಮಾಡಿದ್ರು. ಡ್ರೈನ್ ಕವರ್ಗೂ ಡಾಂಬರ್ ಹಾಕಲಾಗಿತ್ತು. ಟಿವಿ9 ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಡ್ರೈನೇಜ್ ಕವರ್ನ ಡಾಂಬರ್ ತೆಗೆಯಲು ಸೂಚಿಸಿದ್ರು. ಎಐಯನ್ನ ನಿಜವಾದ ಯುವತಿ ಎಂದು ನಂಬಿ 26 ವರ್ಷದ ಯುವಕ ಮೋಸ ಹೋಗಿದ್ದಾನೆ. ಹ್ಯಾಪನ್ ಎಂಬ ಡೇಟಿಂಗ್ ಆಪ್ನಲ್ಲಿ ವಿಡಿಯೋ ಕಾಲ್ ಬಂದಿದ್ದು ಯುವತಿ ಬೆತ್ತಲಾಗಿದ್ಲು. ನೀನು ಬಟ್ಟೆ ಬಿಚ್ಚು ಎಂದು ಯುವಕನ ಬಟ್ಟೆಯನ್ನು ಬಿಚ್ಚಿಸಿದ್ದಳು. ಬಳಿಕ ಹಂತ ಹಂತವಾಗಿ 1,53,000 ರೂಪಾಯಿ ವಸೂಲಿ ಮಾಡಿದ್ಲು. ಗಣರಾಜ್ಯೋತ್ಸವ ಪ್ರಯುಕ್ತ ಜನವರಿ 14ರಿಂದ 26ರವರೆಗೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಈ ಬಾರಿ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಜೀವನ ಸಂಬಂಧಿಸಿದಂತೆ ಫ್ಲವರ್ ಶೋ ನಡೆಯಲಿದೆ. ಟಿಕೆಟ್ ದರ ನಿಗದಿ ಮಾಡಿದ್ದು 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ.